ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲಲ್ಲಿ ನಾನು ಆಲ್ರೆಡಿ ತುಂಬಾ ವಿಡಿಯೋಗಳನ್ನ ಬ್ಯಾಂಕಿಂಗ್ ರಿಲೇಟೆಡ್ ಅಪ್ಲೋಡ್ ಮಾಡಿದ್ದೀನಿ. ನಂದು ಪ್ರೀವಿಯಸ್ ವಿಡಿಯೋ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೂ ಪ್ರೈವೇಟ್ ಸೆಕ್ಟರ್ ಅಂಡರ್ಟೇಕಿಂಗ್ ಜಾಬ್ಗೂ ಮೇನ್ ಆಗಿ ಏನೇನು ಡಿಫ್ರೆನ್ಸ್ ಇದೆ ಅದನ್ನ ಹೇಳಿದೆ. ಅದು ಜಾಬ್ ಪರ್ಪಸ್ ಇರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಏರಿಯಾ ಯಾವ್ದಿರ್ಬೋದು, ಆಪರ್ಚುನಿಟೀಸ್ ಇರ್ಬೋದು ಅಥವಾ ಸ್ಯಾಲರಿ ಬಗ್ಗೆ, ಸ್ಯಾಲರಿ ರಿವಿಷನ್ಸ್ ಬಗ್ಗೆ ಅಂಡ್ ಬೆನಿಫಿಟ್ಸ್ ಬಗ್ಗೆ ಅದೆಲ್ಲಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ನೋಡ್ಕೊ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದ್ರೆ ಏನು, ಬ್ಯಾಂಕಿಂಗ್ ಸೆಕ್ಟರ್ ಜಾಬ್ಗೆ ಅಂಡ್ ಪಬ್ಲಿಕ್ ಸೆಕ್ಟರ್ ಜಾಬ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಸೆಂಟ್ರಲ್ ಪೇ ಕಮಿಷನ್ ಬಗ್ಗೆ ಮಾತಾಡ್ತೀನಿ ಅಂಡ್ ಬೈಪರ್ಟೆಡ್ ಸೆಟಲ್ಮೆಂಟ್ ಬಗ್ಗೆ. ಸೊ ಈ ಬೈಪರ್ಟೆಡ್ ಸೆಟಲ್ಮೆಂಟ್ ಅನ್ನೋದೇನಿದೆ, ಇದು ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ಗೆ ಅಪ್ಲೈ ಆಗುತ್ತೆ. ಸೊ ಸೆಂಟ್ರಲ್ ಪೇ ಕಮಿಷನ್ ಅನ್ನೋದು ಆಲ್ ಓವರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಏನೇನಿದ್ದಾರೆ, ಈಗ SSC, ರೈಲ್ವೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ 8th ಪೇ ಕಮಿಷನ್ ಸೆಟ್ ಆಗಿದೆ. ಸೊ 8th ಪೇ ಕಮಿಷನ್ ಸೆಟ್ ಆಗಿದೆ, ಬಟ್ ಎಲ್ಲರೂ 186% ಹೈಕ್ ಆಗುತ್ತೆ ಅಂತ ಈಗಲೇ ಹೇಳ್ತಿದ್ದಾರೆ. ಅಂದ್ರೆ ಅದೆಲ್ಲ ಪ್ರೆಡಿಕ್ಷನ್ಸ್ ಅಷ್ಟೇ, ಇನ್ನೂ ಫೈನಲೈಸ್ ಆಗಿಲ್ಲ. ಇದು ಫೈನಲೈಸ್ ಆಗಕ್ಕೆ ಮಿನಿಮಮ್ ಅಂದ್ರೆ 1 ಇಂದ 2 ಇಯರ್ಸ್ ಬೇಕು. ಅಂದ್ರೆ ಕಮಿಟಿ ಫಾರ್ಮ್ ಆಗಿ ಅದಕ್ಕೆ ಡಿಸ್ಕಸ್ ಮಾಡಿ ಗೌರ್ಮೆಂಟ್ ಅಪ್ರೂವ್ ಮಾಡಿ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಅಷ್ಟು ಬೇಕಾಗುತ್ತೆ. ಸೊ ಇದು 186% ಆದ್ರೆ ಅವರಿಗೆ ಅಂದ್ರೆ ಲೈಕ್ ಈಗ 100 ಇರೋದು 186 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಜಸ್ಟ್ ರಿಯಾಲಿಟಿ ಹೇಳ್ತಿದ್ದೀನಿ. ನಾನು ಬ್ಯಾಂಕಿಂಗ್ ಸೆಕ್ಟರ್ಗೆ ಬನ್ನಿ ಅಥವಾ SSCಗೆ ಹೋಗಿ, ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ಬ್ಯಾಂಕಿಗೆ ಬರಬೇಡಿ, ಆ ಥರ ಏನು ನನ್ನ ಸಜೆಷನ್ ಅಲ್ಲ. ನಾನು ಇರೋದು ಅಂದ್ರೆ ಫ್ಯಾಕ್ಟ್ಸ್ ಏನಿದೆ ಅದನ್ನ ಮಾತ್ರ ಮಾತಾಡ್ತೀನಿ. ಸೊ ಈಗೇನು ಅಂತಂದ್ರೆ ನೋಡಿ, 186% ಅಂತ ಇದೆ. ಫಾರ್ ಎಕ್ಸಾಂಪಲ್ ನಿಮ್ದು 100 ರೂಪಾಯಿ ಸ್ಯಾಲ್ರಿ ಇದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಇವಾಗ ಅಟ್ ಪ್ರೆಸೆಂಟ್ 53 ರೂಪಾಯಿ ಡಿಯರ್ನೆಸ್ ಅಲೋಯನ್ಸ್ ಅಂತ ಕೊಡ್ತಿದ್ದಾರೆ, ಮೀನ್ಸ್ 53%. ಸೊ ಈ 186% ಈ 100 ರೂಪಾಯಿ ಏನಿದೆ ಇದ್ರ ಮೇಲೆ ಅಪ್ಲೈ ಆಗುತ್ತೆ. ಅದರ ಮೀನಿಂಗ್ ಏನಂತಂದ್ರೆ 100 ರೂಪಾಯಿ ಇದ್ದಿದ್ದು 186 ರೂಪಾಯಿನೋ ಆಗುತ್ತೆ, ಓಕೆನಾ? ಸೊ ಬಟ್ ಇಲ್ಲೇನಿದೆ ಪ್ಲಸ್, ಈ ಡಿಯರ್ನೆಸ್ ಅಲೋಯನ್ಸ್ ಏನಿದೆ DA, ಇದು 0 ಮತ್ತೆ ಸೆಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಈಗ ಇವೆರಡರದ್ದು ಡಿಫ್ರೆನ್ಸ್ ನೋಡಿ, ಇದು ಎಫೆಕ್ಟಿವ್ ಎಷ್ಟಾಗುತ್ತೆ, 153 ರೂಪಾಯಿ ಇವಾಗ ಸ್ಯಾಲ್ರಿ ಅವ್ರಿಗೆ ಸಿಗ್ತಿರೋದು. ಬಟ್ ಅವ್ರು ಹೇಳ್ತಾರ 186% ಆದ್ರೆ, ಸೊ ಇದು ಎರಡರದ್ದು 153, 86, ಸೊ 33 ಏನೋ ಡಿಫ್ರೆನ್ಸ್ ಬರುತ್ತೆ. ಇದು ಪರ್ಸೆಂಟ್ ಅಲ್ಲ 33ದು. ಸೊ ಪರ್ಸೆಂಟೇಜ್ ಮಾಡ್ಬೇಕು ಅಂದ್ರೆ ನೋಡಿ, ನೀವೇ 153 ಅಂದ್ರೆ 186 ಹೌ ಮಚ್ ಪರ್ಸೆಂಟೇಜ್, ಮೋರ್ ದೆನ್ 153 ಅಂತ ನೋಡಿದ್ರೆ ನಿಮಗೆ 20 ಸಮಥಿಂಗ್ ಏನೋ ಪರ್ಸೆಂಟೇಜ್ ಬರುತ್ತೆ. ಸೊ ಇದು ಎಫೆಕ್ಟಿವ್ ಚೇಂಜ್ ಇಷ್ಟಾಗೋದು. ಇವಾಗ ನನ್ನ ಸಜೆಷನ್ ಏನು ಅಂತಂದ್ರೆ, ನೀವು ಬ್ಯಾಂಕಿಂಗ್ ಹೋಗ್ಬೇಕಾ ಅಥವಾ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ಅಥವಾ SSC ಓದ್ಬೇಕಾ, ರೈಲ್ವೆ ಓದ್ಬೇಕಾ ಅಂತಂದ್ರೆ, ಈಗ ನಾವು ಅನ್ಎಂಪ್ಲಾಯ್ಡ್, ನಮಗೆ ಯಾವ ಆಪರ್ಚುನಿಟಿನ ಬೇಗ ಗ್ರ್ಯಾಬ್ ಮಾಡ್ಕೊಳಕ್ಕಾಗುತ್ತೆ ಆ ಕಡೆಗೆ ನಾವು ಹೋಗ್ಬೇಕು. ಸೊ ನನ್ನ ಪರ್ಸನಲ್ ವ್ಯೂ, ನನಗೆ ಬ್ಯಾಂಕಿಂಗ್ ಅಲ್ಲಿ ತುಂಬಾ ಆಪರ್ಚುನಿಟಿ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೆ ನಾನು ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಬ್ಯಾಂಕಿಂಗ್ ಸಿಲೆಬಸ್ ಸ್ವಲ್ಪ ಕಮ್ಮಿ ಇದೆ, ಕಂಪೇರ್ ಟು SSC, ರೈಲ್ವೆ. ಬಿಕಾಸ್ SSC, ರೈಲ್ವೆ ಅಂಡ್ ರಿಮೈನಿಂಗ್ ಎಕ್ಸಾಮ್ಸ್ ಅಲ್ಲಿ ನೀವು ಹಿಸ್ಟ್ರಿ ಓದಬೇಕು, ಸೋಷಿಯಾಲಜಿ ಓದಬೇಕು, ಪಾಲಿಟಿ ಓದಬೇಕು, ಎಕನಾಮಿ ಓದಬೇಕು ಅಂಡ್ ಸೈನ್ಸ್, ಮ್ಯಾಥ್ಸ್, ಆ ಥರ NCERT ಎಲ್ಲ ಓದಬೇಕು. ಬಟ್ ಬ್ಯಾಂಕಿಂಗ್ ಅಲ್ಲಿ ಹಂಗಲ್ಲ. ಬ್ಯಾಂಕಿಂಗ್ ಅಲ್ಲಿ ಇರೋದೇ 3 ಸಬ್ಜೆಕ್ಟ್, ರೀಸನಿಂಗ್, ಕ್ವಾಂಟ್. ಅದು 10th ಲೆವೆಲ್ ಕ್ವಾಂಟ್ ಇರುತ್ತೆ, ಬಟ್ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಇರುತ್ತೆ. ಕಾನ್ಸೆಪ್ಟ್ ಅದೇ ಇರುತ್ತೆ, ಅಂದ್ರೆ ಲೆಸನ್ಸ್ ಅದೇ ಇದೆ. ಅಂಡ್ ಇಂಗ್ಲಿಷ್. ಅದು ಬಿಟ್ಟರೆ ಜನರಲ್ ಅವೇರ್ನೆಸ್ ಇದೆ, ಬಟ್ ಕರೆಂಟ್ ಅಫೇರ್ಸ್ ಅಂತ ನಾವು 6 ಮಂತ್ಸ್ ಓದ್ಕೋಬೇಕು. ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಒಂದು ಕೋರ್ಸ್, ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಬ್ಯಾಂಕಿಂಗ್ ಮುಗೀತು. ಸೊ ನನಗೆ ಬ್ಯಾಂಕಿಂಗ್ ಅಲ್ಲಿ ತುಂಬಾ ಆಪರ್ಚುನಿಟಿ ಬರುತ್ತೆ ಅನ್ನಿಸ್ತು. ಯಾಕೆಂತಂದ್ರೆ ಬ್ಯಾಂಕಿಂಗ್ ಅಲ್ಲಿ ರೆಗ್ಯುಲರ್ ಆಗಿ ಕಾಲ್ ಆಗ್ತಲೇ ಇರುತ್ತೆ. ನೀವು ಜೂನ್ ಇಂದ ಇಟ್ಕೊಂಡ್ರೆ, ಜುಲೈಯಿಂದ ಕಂಟಿನ್ಯೂಸ್ ಆಗಿ ಇವಾಗ್ಲೂ ಸಮೇತ ಮೊನ್ನೆ ಯುಕೋ ಬ್ಯಾಂಕಿನ ನೋಟಿಫಿಕೇಶನ್ ಬಂತು. ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದಾರು ಇರುತ್ತೆ, 1 ತಿಂಗಳು 2 ತಿಂಗಳು ಇರುತ್ತೆ, ರೆಗ್ಯುಲರ್ ಆಗಿ ಕಾಲ್ ಆಗುತ್ತೆ. ಆಫೀಸರ್ ಲೆವೆಲ್ಗೂ ಕಾಲ್ ಆಗುತ್ತೆ. ಆಫೀಸರ್ ಲೆವೆಲ್ ಈ ಸಲ RRB PO ಕಾಲ್ ಆಯ್ತು, IBPS PO, SBI PO, ಯೂನಿಯನ್ ಬ್ಯಾಂಕ್ LBO, ಇಂಡಿಯನ್ ಬ್ಯಾಂಕ್ LBO, IDBI ಅದು ಗೌರ್ಮೆಂಟ್ ಬರಲ್ಲ, ಬಟ್ IDBI ಕಾಲ್ ಆಗಿದೆ. ಕರ್ನಾಟಕ ಬ್ಯಾಂಕ್ PO ಕಾಲ್ ಆಯ್ತು, ಪ್ರೈವೇಟ್ ಸೆಕ್ಟರ್. ಸೊ ಈ ತರ ತುಂಬಾ, ಅಂದ್ರೆ ಆಫೀಸರ್ ಲೆವೆಲ್, ಮ್ಯಾನೇಜರ್ ಲೆವೆಲ್ಗೂ ತುಂಬಾ ಕಾಲ್ ಆಗ್ತವೆ ಒಂದೇ ವರ್ಷದಲ್ಲಿ, ಇಷ್ಟೊಂದು ಕಾಲ್ ಆಗುತ್ತೆ. ಅಂಡ್ ಎಲ್ಲದಕ್ಕೂ ಸೇಮ್ ಸಿಲೆಬಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ SSC CGL ಪ್ರಿಪೇರ್ ಆಗ್ತಾರೆ, SSC CGL ದಿನ ನಿಮಗೆ ಹುಷಾರಿಲ್ಲ, ಹಂಗಾಗಲ್ಲ. ಆದ್ರೆ ನೀವು ಅದು ಮಿಸ್ ಆಯ್ತು, 1 ವರ್ಷ ನೀವು ಎಫರ್ಟ್ ವೇಸ್ಟ್ ಆಯ್ತು. ಬಟ್ ಬ್ಯಾಂಕಿಂಗ್ ಅಲ್ಲಿ ಹಂಗಲ್ಲ, ನಿಮಗೆ ಒಂದು ಎಕ್ಸಾಮ್ ಇಲ್ಲ ಅಂತಂದ್ರೆ ಇನ್ನೂ ತುಂಬಾ ಆಪರ್ಚುನಿಟಿಗಳು ಸಿಗುತ್ತವೆ. ಸೊ ಈ ತರ ಯೋಚನೆ ಮಾಡಿ ನಾನು ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾರಿಗೂ ಏನು ಸಜೆಷನ್ ಕೊಡಲ್ಲ, ನಿಮ್ಮ ಕಂಫರ್ಟಬಲ್ ಯಾವ್ದಿದೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಮೈನ್ ಆಗಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್, ಮೈನ್ ಆಗಿ ಸೆಂಟ್ರಲ್ ಪೇ ಕಮಿಷನ್ ಅಂತಂದ್ರೆ ಗೌರ್ಮೆಂಟ್ ಅಪಾಯಿಂಟೆಡ್ ಬಾಡಿ. ಈ ಸೆಂಟ್ರಲ್ ಪೇ ಕಮಿಷನ್ ಅನ್ನೋದು ಒಂದು ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಅದು ಸ್ಯಾಲರಿ ಸ್ಟ್ರಕ್ಚರ್ ನ ರಿವೈಸ್ ಮಾಡಿ ಬೆನಿಫಿಟ್ ಏನೇನು ಬೇಕೋ ಅದು ಬಿಹಾಫ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ರೆಕಮೆಂಡ್ ಮಾಡುತ್ತೆ ಗೌರ್ಮೆಂಟ್ಗೆ, ಅಂಡ್ ಗೌರ್ಮೆಂಟ್ ಅಪ್ರೂವ್ ಮಾಡುತ್ತೆ. ಇದು
ಬೈಪಾರ್ಟೆಡ್ ಸೆಟಲ್ಮೆಂಟ್ ಅಂದ್ರೆ ಇದು ನಿಗೋಷಿಯೇಟೆಡ್ ಅಗ್ರಿಮೆಂಟ್. ಇದು ಕಮಿಷನ್ ಅಲ್ಲ, ಇದು ಅಗ್ರಿಮೆಂಟ್ ಬಿಟ್ವೀನ್ ಟೂ, ಅಂದ್ರೆ ಅಗ್ರಿಮೆಂಟ್ ಇಬ್ರು ಮಧ್ಯೆ ಆಗೋದು. ಸೊ ಸೆಟಲ್ಮೆಂಟ್ ಇಸ್ ಅ ನೆಗೋಷಿಯೇಟ್ ಬಿಟ್ವೀನ್ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಂಡ್ ದ ಯೂನಿಯನ್ಸ್ ರೆಪ್ರೆಸೆಂಟಿಂಗ್ ಬ್ಯಾಂಕ್ ಯೂನಿಯನ್ ರೆಪ್ರೆಸೆಂಟ್ ಮಾಡ್ತಾರಲ್ಲ, ಸೊ ಅದು. ಸೊ ಇದು ಬಂದ್ಬಿಟ್ಟು ಕೀ ಡಿಫ್ರೆನ್ಸ್. ಈ ಸೆಂಟ್ರಲ್ ಪೇ ಕಮಿಷನ್ ಅದು ವೈಡರ್ ಅಂತಂದ್ರೆ ತುಂಬಾ ಕಡೆ ಅಪ್ಲೈ ಆಗುತ್ತೆ. ರೈಲ್ವೆ ಅಪ್ಲೈ ಆಗುತ್ತೆ, ಡಿಫೆನ್ಸ್ ಎಲ್ಲ ಅಪ್ಲೈ ಆಗುತ್ತೆ, ಅಂಡ್ ಅದರ್ ಯಾವ ಡಿಪಾರ್ಟ್ಮೆಂಟ್ ಇದೆ, ಸೊ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅಂಡ್ ಈ ಬ್ಯಾಂಕಿಂಗ್ ಅನ್ನೋದು, ಈ ಬೈಪಾರ್ಟೆಡ್ ಸೆಟಲ್ಮೆಂಟ್ ಅನ್ನೋದು ಜಸ್ಟ್ ಬ್ಯಾಂಕಿಂಗ್ ಎಂಪ್ಲಾಯೀಸ್ ಮಾತ್ರ ಅಪ್ಲೈ ಆಗುತ್ತೆ. ಸೊ ಅದರಲ್ಲಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಬ್ಯಾಂಕ್ ಏನಿದೆ ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಬಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅವರಿಗೆ, ಈಗ ನಮ್ಮ ಬೈಪಾರ್ಟೆಡ್ ಸೆಟಲ್ಮೆಂಟ್ ಕಮಿಟಿ ಮೆಂಬರ್ಸ್ ಇದ್ರೆ ಅವರು ಅಪ್ಲೈ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಅಪ್ಲೈ ಮಾಡಿದ್ದಾರೆ. ಪ್ರೈವೇಟ್ ಅವ್ರಿಗೆ ಕಂಪಲ್ಸರಿ ಇಲ್ಲ ಅಪ್ಲೈ ಮಾಡ್ಬೇಕು ಅಂತ, ಬಟ್ ಅವ್ರು ಅಪ್ಲೈ ಮಾಡ್ತಾರೆ. ಅಂಡ್ ಫಾರಿನ್ ಬ್ಯಾಂಕಿಗೆ ಇದೆ. ಸೊ ಇಷ್ಟು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತ. ಇನ್ನ ಪೀರಿಯಾಡಿಕ್ ರಿವ್ಯೂ ಅಂತಂದ್ರೆ ಸೆಂಟ್ರಲ್ ಪೇ ಕಮಿಷನ್ ಅನ್ನೋದು 10 ವರ್ಷಕ್ಕೊಂದ್ಸಲ, ಇದು ಮಾರ್ಕರ್, ಸೊ ಇದು 10 ವರ್ಷಕ್ಕೊಂದ್ಸಲ ಆಗುತ್ತೆ. ಅಂಡ್ ಬೈಪಾರ್ಟೆಡ್ ಸೆಟಲ್ಮೆಂಟ್ ಅನ್ನೋದು 5 ವರ್ಷಕ್ಕೊಂದ್ಸಲ ಆಗುತ್ತೆ. ಇದು ಕೂಡ ಸೇಮ್ ಎಂಪ್ಲಾಯಿಗೋಸ್ಕರನೇ ಸ್ಯಾಲರಿ ಅಂಡ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಮೇಲೆ ಇನ್ಫ್ಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೆಕಮೆಂಡೇಶನ್, ಇದು ಬೈಂಡಿಂಗ್ ರೆಕಮೆಂಡೇಶನ್ ಅಂದ್ರೆ CPC recommendation are binding on the government which is typically implemented them with minor modification. So CPC ಅನ್ನೋದು ಗವರ್ಮೆಂಟ್ ಗೆ ಒಂದು ರೆಕಮೆಂಡೇಶನ್ ಕೊಡುತ್ತೆ. ಸೊ ಆ ರೆಕಮೆಂಡೇಶನ್ ನ ಅನಲೈಸ್ ಮಾಡ್ಬಿಟ್ಟು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬಿಟ್ಟು ಅಪ್ಲೈ ಮಾಡ್ತಾರೆ. ಬಟ್ ಇದು ಮ್ಯೂಚುವಲ್ ಅಗ್ರಿಮೆಂಟ್ ಟರ್ಮ್ಸ್. ಮ್ಯೂಚುವಲ್ ಅಗ್ರಿಮೆಂಟ್ ಅಂದ್ರೆ ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. IBA ಅಂದ್ರೆ ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಮತ್ತೆ ಯೂನಿಯನ್ಸ್. ಅಂಡ್ ಯೂನಿಯನ್ಸ್ ಅಂದ್ರೆ ಈಗ ಬ್ಯಾಂಕ್ ಎಂಪ್ಲಾಯೀಸ್ ನ ರೆಪ್ರೆಸೆಂಟ್ ಮಾಡಕ್ಕೆ ಅಂತ ಯೂನಿಯನ್ ಇದೆ. ಸೊ ಆ ಯೂನಿಯನ್ ಮ್ಯೂಚುವಲ್ ಅಗ್ರಿಮೆಂಟ್ ಬಂದ್ಬಿಟ್ಟು ಆಗುತ್ತೆ. ಸೊ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸಾರಿ, ಕೀ ಪಾಯಿಂಟ್ ಏನು ಅಂದ್ರೆ ಬೇಸಿಕ್ ಪೇ ಅನ್ನೋದು ವಿತೌಟ್ ನಿಮ್ದು ಕೋರ್ ಸ್ಯಾಲರಿ, ಇದು ವಿತೌಟ್ ಅಲವೆನ್ಸ್ ಅಂಡ್ ಬೆನಿಫಿಟ್ ಏನಿಲ್ಲ. ಸೊ ಅದು ಬೇಸಿಕ್ ಪೇ. ಯಾವಾಗ್ಲೂ CPC ಆಗ್ಲಿ ಅಥವಾ ಬೈಪಾರ್ಟೆಟ್ ಆಗ್ಲಿ ಈ ಬೇಸಿಕ್ ಪೇಲೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದು. ಸೊ ಡಿಯರ್ನೆಸ್ ಅಲವೆನ್ಸ್ ಅಂತಂದ್ರೆ ಇದು ಇನ್ಫ್ಲೇಷನ್ ನ ಬೀಟ್ ಮಾಡಕ್ಕೆ ಅಂತ ಡಿಯರ್ನೆಸ್ ಅಲವೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಬಗ್ಗೆ ಗೊತ್ತಿಲ್ಲ, ಬಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ 2 months ಒನ್ಸ್ ರಿವೈಸ್ ಆಗುತ್ತೆ. 2 months ಒನ್ಸ್ DA ರಿವೈಸ್ ಆಗುತ್ತೆ. ಪ್ರೆಸೆಂಟ್ DA 19.57 ಏನೋ ಇರಬೇಕು. ಸೊ ನಾವೆಲ್ಲ ಈಗ ಏಪ್ರಿಲ್ ರಿಸಲ್ಟ್ ಬಂದು ಹೋಗೋಷ್ಟೊಳಗೆ 122 ರೀಚ್ ಆಗಿರುತ್ತೆ. ಸೊ ಹೌಸ್ ರೆಂಟ್ ಅಲವೆನ್ಸ್ ಇದು ಟಿಪಿಕಲಿ 8% ಇಂದ 12% ವೇರಿ ಆಗುತ್ತೆ. ಅಂಡ್ PO ಲೆವೆಲ್ ಅಲ್ಲಿ ಎಕ್ಸೆಪ್ಟ್ RRB PO ಉಳಿದವರಿಗೆ ಲೀಸ್ಡ್ ಅಕಾಮೋಡೇಷನ್ ಇದೆ ನಮ್ಮ ಸ್ಟೇಟ್ ಅಲ್ಲೂ. ಅಂಡ್ ಇದು ಸ್ಪೆಷಲ್ ಅಲವೆನ್ಸ್ ಕಾಸ್ಟ್ ಆಫ್ ಲಿವಿಂಗಿಗೋಸ್ಕರ ಇದನ್ನ ಕೊಡ್ತಾರೆ. ಸೊ ಈಗ ಫಸ್ಟ್ CPC ಕ್ಯಾಲ್ಕುಲೇಷನ್ ಫ್ಯಾಕ್ಟರ್ಸ್ ಮತ್ತೆ ಕ್ಯಾಲ್ಕುಲೇಷನ್ ಸ್ಟೆಪ್ಸ್ ಏನು ಅಂತ ಹೇಳ್ತೀನಿ. ಅಂಡ್ ಇದು ನಮ್ಮ ಬ್ರೀಫ್ ಆಗಿ ಹೇಳ್ತಿರೋದು, ಇದಕ್ಕಿಂತ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಇಷ್ಟೊಂದು ಸಿಂಪಲ್ ಇದ್ರೆ ಎಲ್ಲ ಯೂಟ್ಯೂಬರ್ಸ್ ಮಾಡಿರೋರು. ಸೊ ಇದು ತುಂಬಾ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಇರುತ್ತೆ. ನಾನು ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ಅಷ್ಟೇ ನಿಮಗೆ. ಸೊ ಇದು ಫ್ಯಾಕ್ಟರ್ಸ್ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂದ್ರೆ CPC ಮಾಡ್ಬೇಕಿದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಅಂದ್ರೆ ಇನ್ಫ್ಲೇಷನ್ ನ ಕನ್ಸಿಡರ್ ಮಾಡ್ತಾರೆ. ಇನ್ಫ್ಲೇಷನ್ ಎಷ್ಟಾಗುತ್ತೆ ಅಂಡ್ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಅಂದಂಗೆ ಸ್ಯಾಲರಿ ಇನ್ಕ್ರೀಸ್ ಆಗಬೇಕಲ್ಲ, ಸೊ ಅದು. ಅಂಡ್ ಪೇ ಗ್ಯಾಪ್ ಕನ್ಸಿಡರ್ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಏನು ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಎಂಪ್ಲಾಯೀಸ್ ಎಷ್ಟು ಅಂದ್ರೆ ಸ್ಯಾಲರಿ ಇದೆ, ಗವರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಲರಿ ಎಷ್ಟಿದೆ, ಸೊ ಇದನ್ನ ಪೇ ಗ್ಯಾಪ್ ಅಂತಾರೆ. ಸೊ ಈ ಪೇ ಗ್ಯಾಪ್ ನ ಕನ್ಸಿಡರ್ ಮಾಡ್ತಾರೆ. ಅಂಡ್ ಇದು ಎಕನಾಮಿಕ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಡಿಯಾ ಎಕನಾಮಿಕ್ ಗ್ರೋತ್ ಯಾಕೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲರಿ ಬರೋದು ಕನ್ಸೋಲಿಡೇಟೆಡ್ ಫಂಡ್ ಅಂತ, ಅಂದ್ರೆ ಇಂಡಿಯಾದು ಫಂಡ್ ಇದೆಯಲ್ಲ, ಸೊ ಆ ಫಂಡ್ ಅಲ್ಲಿ ಸ್ಯಾಲರಿ ಬರೋದು. ಸೊ ಎಕನಾಮಿಕ್ ಗ್ರೋತ್ ಇಂಪಾರ್ಟೆಂಟ್ ಆಗುತ್ತೆ, GDP ಇಂಪಾರ್ಟೆಂಟ್ ಆಗುತ್ತೆ, ರೆವೆನ್ಯೂ ಪ್ರೊಜೆಕ್ಷನ್ಸ್. ಸೊ ಈ ತರ ಪ್ರೊಜೆಕ್ಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಫೈನಾನ್ಸ್ ಅಂದ್ರೆ ಗೌರ್ಮೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಅಂದ್ರೆ ಗೌರ್ಮೆಂಟ್ ಮೇಲೆ ಡೆಪ್ ಜಾಸ್ತಿ ಇದೆ, ಬಜೆಟ್ ಏನು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಎಂಪ್ಲಾಯಿ ಡಿಮ್ಯಾಂಡ್ಸ್ ಅಂದ್ರೆ ಎಂಪ್ಲಾಯಿಗಳು ಏನಾದ್ರು ಡಿಮ್ಯಾಂಡ್ ಹಾಕಿದಾರ ಯೂನಿಯನ್ಗೆ, ಅಸೋಸಿಯೇಷನ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದ್ರು ಡಿಮ್ಯಾಂಡ್ ರೀಚ್ ಆಗಲಿಲ್ಲ ಅಂದ್ರೆ ನೀವೇ ನೋಡಿರ್ತೀರ ತುಂಬಾ ಸ್ಟ್ರೈಕ್ಗಳು ಅದು ಇದು ಆಗ್ತಿರುತ್ತೆ. ಸೊ ಇದು ಯಾವ ಫ್ಯಾಕ್ಟರ್ಸ್. ಸೊ ಕ್ಯಾಲ್ಕುಲೇಷನ್ ಸ್ಟೆಪ್ ಹೇಳ್ತೀನಿ. ಸೊ ಮತ್ತೆ ಹೇಳ್ತಿದ್ದೀನಿ, ಇಷ್ಟೊಂದು ಸಿಂಪಲ್ ಇರಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ. ಫಸ್ಟ್ ಡಾಟಾ ಕಲೆಕ್ಟ್ ಮಾಡುತ್ತೆ, ಅಂದ್ರೆ CPC ಅನ್ನೋದು ಸೆಟ್ ಮಾಡುತ್ತಲ್ಲ, ಸೊ ಡಾಟಾ ಕಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಡಾಟಾ ಅನಲೈಸ್, ನೆಕ್ಸ್ಟ್ ಪೇ ಸ್ಕೇಲ್ ರಿವೈಸ್ ಮಾಡುತ್ತೆ. ಇದು ಮೇನ್ ನೋಡಿ, ಫಿಟ್ಮೆಂಟ್ ಫ್ಯಾಕ್ಟರ್. ಈ ಫ್ಯಾಕ್ಟರ್ ನ ಪ್ರೆಸೆಂಟ್ ಬೇಸಿಕ್ ಪೇಗೆ ಮಲ್ಟಿಪ್ಲೈ ಮಾಡಿದಾಗಲೇ ಆಕ್ಚುಯಲ್ ಚೇಂಜ್ ಆಗೋದು. ನೆಕ್ಸ್ಟ್ ಅಲವೆನ್ಸ್ ಅಂಡ್ ಬೆನಿಫಿಟ್ ಏನೇನ್ ಬೇಕೋ ಈ ತರ ಅಲವೆನ್ಸ್ ನ ಆಡ್ ಮಾಡುತ್ತೆ, ರಿಮೂವ್ ಮಾಡುತ್ತೆ, ತರ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಎಂಪ್ಲಾಯೀಸ್ಗೆ ಯಾವುದು ಬೈಪಾರ್ಟೆಡ್ ಸೆಟಲ್ಮೆಂಟ್ ಅಲ್ಲಿ ಅಂತ ಗೊತ್ತಿಲ್ಲ ನನಗೆ, ಮರ್ತೋಯ್ತು. ಬಟ್ ಯಾವುದೋ ಒಂದ್ರಲ್ಲಿ 15% ರೆವೆನ್ಯೂ ಇನ್ಕ್ರೀಸ್ ಆದ್ರೆ ಪರ್ಟಿಕ್ಯುಲರ್ ಬ್ಯಾಂಕ್, ಆ ಬ್ಯಾಂಕ್ ಎಂಪ್ಲಾಯೀಸ್ಗೆ 15 days ಸ್ಯಾಲರಿ ಎಕ್ಸ್ಟ್ರಾ ಅಂದ್ರೆ ಬೋನಸ್ ತರ ಕೊಡಬೇಕು ಅಂತ. ಸೊ ಅದನ್ನ ಬೈಪಾರ್ಟೆಡ್ ಸೆಟಲ್ಮೆಂಟ್ ಅಲ್ಲಿ ಆಗಿದ್ದು. ಆ ತರ ತುಂಬಾ ಚೇಂಜಸ್ ಆಗ್ತಿರುತ್ತೆ.
ಸೊ ನೆಕ್ಸ್ಟ್ ಪೆನ್ಷನ್ ಅಂಡ್ ರಿಟೈರ್ಮೆಂಟ್ ಬೆನಿಫಿಟ್ ಬಗ್ಗೆ ನೋಡುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ಸ್ಟೆಪ್ಸ್. ಫಾರ್ಮುಲಾ ಇದೆ, ಬಟ್ ಫಾರ್ಮುಲಾ ಏನಕ್ಕೆ ಬೇಡ ಬಿಡಿ. ಫ್ಯಾಕ್ಟರ್ ಅಂಡ್ ಕ್ಯಾಲ್ಕುಲೇಷನ್ ಆಫ್ ಬೈಪರ್ಟೇಟ್. ಸೊ ಬೈಪರ್ಟೇಟ್ ಅಲ್ಲಿ ಏನು ಅಂತಂದ್ರೆ ಇದ್ರಲ್ಲಿ ನೋಡಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸೇಮ್ ಇದೆ, ಬಟ್ ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಅಂದ್ರೆ ನಮ್ಮ ಬ್ಯಾಂಕ್ ಅಲ್ವಾ. ಸೊ ಬ್ಯಾಂಕ್ ಸೆಕ್ಟರ್ ಗ್ರೋತ್ ಹೇಗಿದೆ, ರೆವೆನ್ಯೂ ಜಾಸ್ತಿ ಜನರೇಟ್ ಆಗ್ತಿದ್ಯಾ, ಅಂಡ್ ಜಾಸ್ತಿ ಪ್ರಾಫಿಟ್ ಆಗಿದಾವ ಬ್ಯಾಂಕ್ಗಳು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ತುಂಬಾ ಜನ ಅನ್ಕೊಂಡಿದ್ದೀರಾ ಈಗ 8th ಪೇ ಕಮಿಷನ್ ಬಂದಾಗಲೂ 7th ಪೇ ಕಮಿಷನ್ ಅಲ್ಲಿ ಇಷ್ಟು ಇನ್ಕ್ರೀಸ್ ಆಗುತ್ತೆ, 8th ಪೇ ಇಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಅಂಡ್ 12th ಬೈಪರ್ಟೇಟ್ ಆಗಿರೋದು ನಮ್ದು 12th ಬೈಪರ್ಟೇಟ್ ಇಷ್ಟ ಆಗಿತ್ತು, ಸೊ 13th ಅಷ್ಟಾಗುತ್ತೆ. ಸೊ ಆ ತರ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಇಟ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಫ್ ಪ್ರೀವಿಯಸ್ ರಿವಿಷನ್ಸ್. ಯಾಕೆ ಅಂತಂದ್ರೆ ಈಗ ನೆಕ್ಸ್ಟ್ 2 years ನಮ್ದು ಬೈಪರ್ಟೇಟ್, ಫಾರ್ ಎಕ್ಸಾಂಪಲ್ 2027 ನಮ್ ಬೈಪರ್ಟೇಟ್ ಸೆಟಲ್ಮೆಂಟ್ ಇದೆ. ಅವಾಗ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಬ್ಲೂಮ್ ಆದ್ರೆ ಅಂದ್ರೆ ಪ್ರಾಫಿಟ್ ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಲಾಸ್ಟ್ ರಿವಿಷನ್ಗಿಂತ ತುಂಬಾ ಜಾಸ್ತಿ ಪರ್ಸೆಂಟೇಜ್ ರಿವೈಸ್ ಆಗುತ್ತೆ. ಸೊ ಅದು ಕರೆಂಟ್ ರೇಟ್ ಏನಿರುತ್ತೆ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ, ಪ್ರೀವಿಯಸ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಇದು ನೆಕ್ಸ್ಟ್ ಏನಂದ್ರೆ ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಹೇಳಿದ್ನಲ್ಲ, ಇಂಡಸ್ಟ್ರಿ ಪರ್ಫಾರ್ಮೆನ್ಸ್, ಪ್ರೊಡಕ್ಟಿವಿಟಿ, ಅಸೆಟ್ ಈಕ್ವಾಲಿಟಿ, ಓಕೆ. ಅಂಡ್ ಎಂಪ್ಲಾಯ್ ಡಿಮ್ಯಾಂಡ್, ಇದು ಕೂಡ ಎಂಪ್ಲಾಯ್ ಡಿಮ್ಯಾಂಡ್ ಮೇಲೆ ಹೋಗುತ್ತೆ. ಅಂಡ್ ಈಗ ಬ್ಯಾಂಕ್ ಯೂನಿಯನ್ ಇರುತ್ತಲ್ಲ, ಸೊ ಅವು ಬ್ಯಾಂಕರ್ಸ್ನ ಎಲ್ಲಾನು ಇದು ಮಾಡಿ ಡಿಸ್ಕಸ್ ಮಾಡ್ಬಿಟ್ಟೇನೆ ಎಂಪ್ಲಾಯ್ಗೆ ಗ್ರೇವೆನ್ಸ್ ಸೆಲ್ ಅಲ್ಲೆಲ್ಲ ಕನ್ಸಿಡರ್ ಮಾಡ್ಬಿಟ್ಟೆ ಮಾಡ್ತಾರೆ. ಅಂಡ್ ಗೌರ್ಮೆಂಟ್ ಪಾಲಿಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ. ಯಾಕಂದ್ರೆ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ಗೆ ಒಂದೊಂದು ಸೆಕ್ಟರ್ಗೆ ಹೆಲ್ಪ್ ಆಗೋ ತರ ಏನಾರ ಪಾಲಿಸಿ ಇದ್ರೆ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ, ಸೊ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ಕ್ಯಾಲ್ಕುಲೇಷನ್ ಸ್ಟೆಪ್ಸ್ ನೋಡೋಣ. ಕ್ಯಾಲ್ಕುಲೇಷನ್ ಸ್ಟೆಪ್ಸ್ ಇಷ್ಟೊಂದು ಸಿಂಪಲ್ ಇರಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ. ಸೊ ದ IBA ಅಂಡ್ IBA ಅಂತಂದ್ರೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್, UFBA ಅಂದ್ರೆ ಯೂನಿಫೈಡ್ ಬ್ಯಾಂಕ್ ಯೂನಿಯನ್ ಅಂತ. ಇದು ಬ್ಯಾಂಕ್ ಯೂನಿಯನ್ ಅಂದ್ರೆ ಬ್ಯಾಂಕ್ ಎಂಪ್ಲಾಯ್ಸ್ ಯೂನಿಯನ್ ಅಂತಂದಲ್ಲ, ಸೊ ಅದೇನೆ. ಇವೆರಡು ಸೇರ್ಬಿಟ್ಟು ಡಾಟಾ ಕಲೆಕ್ಟ್ ಮಾಡ್ತವೆ ಆನ್ ಸ್ಯಾಲರಿ, ಅಲೋಯನ್ಸ್ ಎಲ್ಲ, ಬ್ಯಾಂಕ್ ಬೆನಿಫಿಟ್, ಎಂಪ್ಲಾಯ್ಸ್ ಏನೇನಿದೆ ಅದೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಸ್ಯಾಲರಿ ಸ್ಟ್ರಕ್ಚರ್ ರಿವ್ಯೂ ಮಾಡ್ತಾರೆ, ವೇಜ್ ಇನ್ಕ್ರೀಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇದರಲ್ಲೂ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಬರುತ್ತೆ. ಅಂಡ್ ತುಂಬಾ ಜನ ಬರೀ CPC ಬರುತ್ತೆ ಅನ್ಕೊಂಡಿದ್ದಾರೆ, ಬಟ್ ಇದರಲ್ಲೂ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಬರುತ್ತೆ, ಅದನ್ನ ಮಲ್ಟಿಪ್ಲೈ ಮಾಡ್ತಾರೆ. ಇದು ಅಂದ್ರೆ ವ್ಯಾಲ್ಯೂ ತೆಗಿಯೋ ರೀತಿ ಬೇರೆ ಇರುತ್ತೆ ಅಷ್ಟೇ. ಅಂಡ್ ಅಲೋಯನ್ಸ್ ಬೆನಿಫಿಟ್, ಏನಾದ್ರೆ ಎಕ್ಸ್ಟ್ರಾ ಏನಾರ ಅಲೋಯನ್ಸ್ ಹಾಕ್ಬೇಕಾ, ಸೊ ಆ ಥರದ್ದೆಲ್ಲ ನಿಮಗೆ ರಿವೈಸ್ ಮಾಡಿ ಸ್ಯಾಲರಿ ಬರುತ್ತೆ. ಸೊ ಇದಿಷ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಅಂಡ್ ನೆಕ್ಸ್ಟ್ ಇಯರ್ ಸೊ ನೆಕ್ಸ್ಟ್ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ಗೆ ಸ್ಯಾಲರಿ ರಿವಿಷನ್ ಇರೋದು 2027ರಲ್ಲಿ ಕರೆಂಟ್ ಬೈಪರ್ಟೇಟ್ ಎಕ್ಸ್ಪೈರ್ ಆಗುತ್ತೆ. ಸೊ ಅವಾಗ ಕಮಿಟಿ ಫಾರ್ಮ್ ಆಗ್ಬಿಟ್ಟು ರಿವೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 2022ರಲ್ಲಿ ಲಾಸ್ಟ್ ಟೈಮ್ ಎಕ್ಸ್ಪೈರ್ ಆಗಿದ್ದು. ಸೊ ಅದು ಸ್ಯಾಲರಿ ರಿವೈಸ್ ಆಗಿ ಕಮಿಟಿ ಅಂದ್ರೆ ನಮ್ದು ಏನಿದೆ ಅಗ್ರಿಮೆಂಟ್ ಆಗಿದ್ದು 2023ರಲ್ಲೇನೋ ಪಾಸ್ ಆಯ್ತು. ಅಂಡ್ ಆ ಸ್ಯಾಲರಿ ಎಲ್ಲ ಬಂದಿದ್ದು ಎಂಪ್ಲಾಯೀಸ್ಗೆ ಮಾರ್ಚ್ 2024ರಲ್ಲಿ ಬಂದಿದ್ದು. ಆ 2024ರಲ್ಲಿ ಪ್ರೀವಿಯಸ್ ಏನೇನಿತ್ತು ಅದೆಲ್ಲ ಒಟ್ಟಿಗೆ ಸ್ಯಾಲರಿ ಹಾಕ್ಬಿಟ್ಟಿದ್ರು ಬ್ಯಾಂಕ್ ಎಂಪ್ಲಾಯೀಸ್ಗೆ. ಸೊ ಇದು ಬೈಪರ್ಟೇಟ್ ಬಗ್ಗೆ. CPC ಈಗ 2000 ಲಾಸ್ಟ್ ಟೈಮ್ 2016 ಆಗಿತ್ತು. ಸೊ ಇವಾಗ 2025ರಲ್ಲಿ ಸೆಟ್ ಆಗಿದೆ. ಆಕ್ಚುಲಿ 10 years ಒಂದ್ಸಲ ಆಗೋದಲ್ಲ. ಸೊ 2026ಕ್ಕೆ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಅವ್ರದ್ದು ಬರೋದು 2036. ಸೊ 2036 ನಮ್ದು ಇಲ್ಲಿ 2022ರಲ್ಲಿ ಒಂದಾಯ್ತಾ, ನಮ್ದು 2032ರಲ್ಲಿ ಒಂದು ಬಂದಿರುತ್ತೆ. ಅಂಡ್ 2036 ಅವ್ರದ್ದು ನೆಕ್ಸ್ಟ್ ಬರೋ ವರ್ಷದಲ್ಲಿ ನಮ್ದು 2037ರಲ್ಲಿ ಒಂದು ಬರುತ್ತೆ. ಸೊ ಆಬ್ವಿಯಸ್ಲಿ 2037 ಆ ಥರ ಬಂದ ವರ್ಷದೊಳಗೆ ನಮ್ಮ ಸ್ಯಾಲ್ರಿ ಸೆಂಟ್ರಲ್ ಗೌರ್ಮೆಂಟ್ಗಿಂತ ಜಾಸ್ತಿ ಆಗಿರುತ್ತೆ, ಅಂದ್ರೆ ಸೇಮ್ ಸ್ಕೇಲ್ ಲೆವೆಲ್ ಅಲ್ಲಿ ಇದೆ. ಸೊ ಇದಿಷ್ಟು ಬೇಸಿಕ್ ಐಡಿಯಾ ನಾನು ಹೇಳಿರೋದು. ಸೊ ಇಷ್ಟ ಇದ್ರೆ ಅಂದ್ರೆ ನಿಮಗೆ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.